ಇಂದು ಕರ್ನಾಟಕ ಸರ್ಕಾರವು ರಾಜ್ಯಾದ್ಯಂತ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡುತ್ತಿರುವುದು ಸ್ವಾಗತಾರ್ಹ. ಇದರಲ್ಲಿ ಉರ್ದು ಶಾಲೆಗಳು ಸುಮಾರು ರಾಜ್ಯದಲ್ಲಿ ಶಿಕ್ಷಕರಿಲ್ಲದೆ ತುಂಬ ಅನಾಹುತ ಪರದಾಡ್ತಾ ಇದೆ ವಿದ್ಯಾರ್ಥಿಗಳು. ಆ ಕಾರಣ ಬರೀ ಉರ್ದು ಶಾಲೆಗಳನ್ನು ಬಿಟ್ಟು ಬೇರೆ ಶಾಲೆಗಳಿಗೆ ನೇಮಕಾತಿ ಮಾಡ್ಕೊಳ್ತಿರೋದು ಒಂದು ವಿಪರ್ಯಾಸವೇ ಸರಿ. ಆ ಕಾರಣ ನಾವೆಲ್ಲ ಇವತ್ತು ನಗರದ ವಿವಿಧ ಮುಸ್ಲಿಂ ಸಂಘಟನೆಗಳು, ರೈಬರ್ ವೆಲ್ಫೇರ್ ಸೊಸೈಟಿ ಇರ್ಬೋದು, ಉರ್ದು ಟೀಚರ್ಸ್ ಅಸೋಸಿಯೇಷನ್ ಇರ್ಬೋದು, SDPI ಇರ್ಬೋದು, ಹಾಗೂ ನಮ್ಮ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಮತ್ತು ಹಾಸನ್ ಹೆಲ್ಪಿಂಗ್ ಹ್ಯಾಂಡ್ಸು, ಅಲ್ಲಮೀನ್ ಸೊಸೈಟಿ, ಈ ಥರ ಎಲ್ಲ ಸಮುದಾಯದವರು ನಮ್ಮೊಟ್ಟಿಗೆ ಸೇರಿಕೊಂಡು ಈಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನಮ್ಮೊಟ್ಟಿಗೆ ಜಿಲ್ಲಾ ರೈತ ಸಂಘದವರು ಕೂಡ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ. ಕಾರಣಪ್ಪ ಏನಪ್ಪ ಅಂದರೆ ಇಷ್ಟೇ, ಉರ್ದು ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು. ಈ 15,000 ಶಿಕ್ಷಕರ ನೇಮಕಾತಿ ಏನು ಮಾಡ್ತಾಯಿದ್ದಾರೆ, ಅದರ ಒಟ್ಟಿಗೆ ಉರ್ದು ಶಿಕ್ಷಕರನ್ನು ಸಹ ನೇಮಕಾತಿಯಲ್ಲಿ ತೆಗೆದುಕೊಳ್ಳಬೇಕು ಅನ್ನೋ ಮುಖ್ಯ ಕಾರಣ ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮನವಿಯನ್ನು ಪುರಸ್ಕರಿಸಿ ಉರ್ದು ಶಿಕ್ಷಕರಿಗೂ ಸಹ ನೇಮಕಾತಿ ಮಾಡ್ಕೋಬೇಕು ಅಂತ ನಮ್ಮ ಮನವಿ. ಅತೀಖುರ್ ರಹಮಾನ್, ಮುಸ್ಲಿಂ ಸಮುದಾಯಗಳ ಸಂಘಟನೆಗಳ ಬಳಗ. ಇಂದು ಕರ್ನಾಟಕ ಸರ್ಕಾರವು ರಾಜ್ಯಾದ್ಯಂತ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡುತ್ತಿರುವುದು ಸ್ವಾಗತಾರ್ಹ. ಇದರಲ್ಲಿ ಉರ್ದು ಶಾಲೆಗಳು ಸುಮಾರು ರಾಜ್ಯದಲ್ಲಿ ಶಿಕ್ಷಕರಿಲ್ಲದೆ ತುಂಬ ಅನಾಹುತ ಪರದಾಡ್ತಾ ಇದೆ ವಿದ್ಯಾರ್ಥಿಗಳು. ಆ ಕಾರಣ ಬರೀ ಉರ್ದು ಶಾಲೆಗಳನ್ನು ಬಿಟ್ಟು ಬೇರೆ ಶಾಲೆಗಳಿಗೆ ನೇಮಕಾತಿ ಮಾಡ್ಕೊಳ್ತಿರೋದು ಒಂದು ವಿಪರ್ಯಾಸವೇ ಸರಿ. ಆ ಕಾರಣ ನಾವೆಲ್ಲ ಇವತ್ತು ನಗರದ ವಿವಿಧ ಮುಸ್ಲಿಂ ಸಂಘಟನೆಗಳು, ರೈಬರ್ ವೆಲ್ಫೇರ್ ಸೊಸೈಟಿ ಇರ್ಬೋದು, ಉರ್ದು ಟೀಚರ್ಸ್ ಅಸೋಸಿಯೇಷನ್ ಇರ್ಬೋದು, SDPI ಇರ್ಬೋದು, ಹಾಗೂ ನಮ್ಮ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಮತ್ತು ಹಾಸನ್ ಹೆಲ್ಪಿಂಗ್ ಹ್ಯಾಂಡ್ಸು, ಅಲ್ಲಮೀನ್ ಸೊಸೈಟಿ, ಈ ಥರ ಎಲ್ಲ ಸಮುದಾಯದವರು ನಮ್ಮೊಟ್ಟಿಗೆ ಸೇರಿಕೊಂಡು ಈಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನಮ್ಮೊಟ್ಟಿಗೆ ಜಿಲ್ಲಾ ರೈತ ಸಂಘದವರು ಕೂಡ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ. ಕಾರಣಪ್ಪ ಏನಪ್ಪ ಅಂದರೆ ಇಷ್ಟೇ, ಉರ್ದು ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು. ಈ 15,000 ಶಿಕ್ಷಕರ ನೇಮಕಾತಿ ಏನು ಮಾಡ್ತಾಯಿದ್ದಾರೆ, ಅದರ ಒಟ್ಟಿಗೆ ಉರ್ದು ಶಿಕ್ಷಕರನ್ನು ಸಹ ನೇಮಕಾತಿಯಲ್ಲಿ ತೆಗೆದುಕೊಳ್ಳಬೇಕು ಅನ್ನೋ ಮುಖ್ಯ ಕಾರಣ ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮನವಿಯನ್ನು ಪುರಸ್ಕರಿಸಿ ಉರ್ದು ಶಿಕ್ಷಕರಿಗೂ ಸಹ ನೇಮಕಾತಿ ಮಾಡ್ಕೋಬೇಕು ಅಂತ ನಮ್ಮ ಮನವಿ. ಅತೀಖುರ್ ರಹಮಾನ್, ಮುಸ್ಲಿಂ ಸಮುದಾಯಗಳ ಸಂಘಟನೆಗಳ ಬಳಗ. ನಾನು ಅಕ್ಮಲ್ ಪಾಷಾ ಅಂಥೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಅರಕಲಗೂಡು ತಾಲೂಕು ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನುಡಿಗನ್ನಡ, ನಡೆಗನ್ನಡ, ಸಿರಿಗನ್ನಡ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಶಿಕ್ಷಕರ ನೇಮಕಾತಿಯನ್ನು ನೇಮಕ ಮಾಡ್ಕೊಂಡಿದೆ, ಈ ವಿಚಾರದಲ್ಲಿ ನಮ್ಮ ಸಂವಿಧಾನದ ಪ್ರಾದೇಶಿಕ ಸ್ವಾತಂತ್ರ್ಯ ಏನು ಹೇಳುತ್ತೆ ಅಂತಂದರೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಪಂಗಡದವರಿಗೂ, ಎಲ್ಲ ಸಮೂಹದವರಿಗೂ, ಎಲ್ಲ ಸಮುದಾಯದವರಿಗೂ ಅದರ ಒಂದು ಸ್ವಾಯತ್ತತೆಯನ್ನು ಉತ್ತರದಾಯಿತ್ವ ರೀತಿಯಲ್ಲಿ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಈ ಒಕ್ಕೂಟ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಂದರೆ ಕರ್ನಾಟಕ ಸರ್ಕಾರ ನಿಜವಾಗಿಯೂ ಸಾಂವಿಧಾನಿಕವಾಗಿ ನಾವು ಆಡಳಿತ ಕೊಡ್ತೀವಿ ಅನ್ನತಕ್ಕಂತಹ ಮನೋಭಾವ ಅವರಲ್ಲಿ ಏನಾದ್ರು ಇದ್ದರೆ ನಿಜಕ್ಕೂ ಎಲ್ಲ ಭಾಷೆಗಳಿಗೂ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದು ತಾರತಮ್ಯದ ಒಂದು ಅತಿರೇಕ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಯಾವುದೇ ಕಾರಣಕ್ಕೂ ಕನ್ನಡಿಗರು ಯಾವುದೇ ಕಾರಣಕ್ಕೂ ಭಾಷಾ ದುರಾಭಿಮಾನಿಗಳಲ್ಲ. ಭಾಷೆಯನ್ನು ಅವರವರ ಒಂದು ಇಚ್ಛೆ ಅಂತ ಅವರು ಇಷ್ಟಪಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿದ್ದದ್ದು ಅದು
ನಮ್ಮ ಮಲತಾಯಿ ಧೋರಣೆ ತೋರ್ತಕ್ಕಂತಹ ನಿಟ್ಟಿನಲ್ಲಿ ನಮಗೆ ಅನ್ಯಾಯ ಆಗಿದೆ. ಈ ಸಮುದಾಯಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟು ಉರ್ದು ಭಾಷೆಯನ್ನು ಬೆಳೆಸ್ತಕ್ಕಂತಹ ನಿಟ್ಟಿನಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದನ್ನು ಜೀವಂತವಾಗಿ ಇಡಬೇಕು ಎಂಬತಕ್ಕಂಥ ಒಂದು ಸ್ವಾಯತ್ತತೆಯ ಒಂದು ಉತ್ತರದಾಯಿತ್ವ ಇದೆ. ಈ ಉತ್ತರದಾಯಿತ್ವವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಾವು ಆಗ್ರಹಪಡಿಸ್ತಾ ಇದ್ದೀವಿ ಮತ್ತು ನಮ್ಮ ಬೇಡಿಕೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.